ಹಾಯ್, ಎಲ್ಲ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ ಅಂದ್ಕೊಳ್ಳಿ ಆಲ್ಮೋಸ್ಟು, ಯಾಕೆಂದರೆ ಮನೇಲಿ ಯಾರೂ ಇಲ್ಲ, ಎಲ್ಲ ದೇವಸ್ಥಾನದ ಹತ್ರ ಫಂಕ್ಷನ್ ಇದೆ, ಅಲ್ಲೋಗಿದ್ದಾರೆ. ಸೊ ನಾನು ಮೇಘ ಇಬ್ಬರೇ, ಹಾಗಾಗಿ ಅನ್ನ ಸಾಂಬಾರು ತಿನ್ನೋಕ್ಕೆ ಸ್ವಲ್ಪ ಬೇಜಾರು. ಸೊ ಇಬ್ಬರೇ ಇದ್ದೀವಲ್ಲ ಅಂದ್ಬಿಟ್ಟು ಪಲಾವ್ ಮಾಡ್ಕೋತಾ ಇದ್ದೀವಿ. ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ 3 ಈರುಳ್ಳಿ, 5 ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಪುದೀನ ನೀವು ಎಷ್ಟಾದರೂ ತೊಗೊಳ್ಳಿ. ಜಾಸ್ತಿ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಆಗುತ್ತಲ್ಲ, ಆ ರೀತಿ ಆಗಲ್ಲ. ಮತ್ತು ಕರಿಬೇವಿನ ಸೊಪ್ಪು, ನಾನು ಬಟಾಣಿ ನೆನೆ ಹಾಕಿರಲಿಲ್ಲ, ಹಾಗಾಗಿ ತರ್ನಿಕಾಳಿದ್ದು ಅದನ್ನೇ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಚೆನ್ನಾಗಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಏನಂದರೆ ಯಾವಾಗಲೂ ತರಕಾರಿ ಪಲಾವ್ ತಿಂದಿರ್ತೀವಿ, ಮಸಾಲೆ ಎಲ್ಲ ಹಾಕಿರೋದು. ಸಮ್ಟೈಮ್ಸ್ ನನಗೆ ಈ ರೀತಿ ಫೀಲ್ ಆಗುತ್ತೆ, ಟೊಮೊಟೊ ಬಾತ್ ತಿನ್ಬೇಕು ಅನಿಸುತ್ತೆ. ಅದು ನನಗೆ ಅನ್ನ ಮೆತ್ತಗಾಗಿರಬೇಕು, ಸೋನಾ ಮಸೂರಿ ಎಲ್ಲ ಹಾಕ್ತೀವಲ್ಲ ಆ ರೀತಿ ಅಲ್ಲ, ಮೆತ್ತಗಾಗಿರೋ ಅಂಥ ಟೊಮೊಟೊ ಬಾತ್ ತುಂಬಾ ಇಷ್ಟ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ಕೊಳ್ಳಿ. ನೀವು ಬಟಾಣಿ ಇದ್ದರೆ ಬಟಾಣಿನೇ ಹಾಕಿ. ನಮ್ಮ ಮನೇಲಿ ಬಟಾಣಿ ಇರಲಿಲ್ಲ ಹಸಿದು, ಹಾಗಾಗಿ ತರ್ನಿಕಾಳು ಹಾಕಿದ್ದೀನಿ. ನಾನು ಹೇಗೆ ಅಂದರೆ ತಿಂಡಿ ಅಡುಗೆಯಲ್ಲಿ ಎಲ್ಲ ಐಟಮ್ಸ್ ಇದ್ದರೆ ಎಲ್ಲ ಐಟಮ್ಸ್ನೂ ಯೂಸ್ ಮಾಡೇ ಮಾಡ್ತೀನಿ. ಇನ್ ಕೇಸ್ ಕೆಲವೊಂದಿಲ್ಲ ಅಂದರೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಏನಿರುತ್ತೋ ಅದನ್ನೇ ಹಾಕಿ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಿಂಡಿ ಅಡುಗೆಲಿ ನಾನು ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ. ತರ್ನಿಕಾಳು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಆಮೇಲೆ ನಾನು ಪುದೀನ ಸೊಪ್ಪು ಹೇಳಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ನಾನು ಯಾವಾಗಲೂ, ಯಾಕೆಂದರೆ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಟೊಮೊಟೊ ಹಾಕ್ಕೊಂಡು ಮತ್ತು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಕ್ಕೆ, ಲವಂಗ, ಮೆಣಸು ಮಸಾಲೆ ಐಟಮ್ಸ್ ಎಲ್ಲ ಏನು ಆ್ಯಡ್ ಮಾಡ್ತಿಲ್ಲ, ಗರಂ ಮಸಾಲನೇ ಹಾಕ್ತಾಯಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ 2 ಖಾರಕ್ಕೆ ಮಾತ್ರ ಹಾಕಿದೆ, ಸುಮ್ಮನೆ ಫ್ಲೇವರ್ಗೆ ಅಂದ್ಬಿಟ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ 1 ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡಿ ತುಂಬಾ ಟೇಸ್ಟ್ ಬರುತ್ತೆ. ಸೋನಾ ಮಸೂರಿ ಅಕ್ಕಿ ತೊಗೊಂಡಿಲ್ಲ, ಮನೆ ಅಕ್ಕಿನೇ ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ನನಗೆ ಸ್ವಲ್ಪ ಮನೆ ಅಕ್ಕಿ ಆ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ಅಕ್ಕಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಯಾಕೆಂದರೆ ತಳ ಹತ್ಬಿಡುತ್ತೆ ಬೇಗ. ಜಾಸ್ತಿ ಉರಿ ಇಟ್ಕೋಬೇಡಿ, ಕಡಿಮೆ ಉರಿಲೇ ಸ್ವಲ್ಪ ಟೈಮು, ಒಂದು 5 ನಿಮಿಷ ಇದು ಮಾಡಿ. ನೆಕ್ಸ್ಟು ನೀರನ್ನ ಹಾಕಿ 1 ಕಪ್ಗೆ 2 ಕಪ್ ನೀರು ಥರ ಆ್ಯಡ್ ಮಾಡಿ. ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ. ಇಲ್ಲಾಂದರೆ ಹಾಗೆ ಕ್ಲೋಸ್ ಮಾಡಿದ್ರೆ ಮಸಾಲೆ ಐಟಮ್ ಎಲ್ಲ ಸಪ್ರೇಟಾಗಿರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಕುದ್ಮೇಲೆ ಕ್ಲೋಸ್ ಮಾಡಿದ್ರೆ ಮಸಾಲೆ ಐಟಮ್ಸ್ ಅಷ್ಟು ಸಪ್ರೇಟ್ ಆಗೋಲ್ಲ. 2 ವಿಷಲ್ ಮಾಡ್ಕೊಳ್ಳಿ. ನಮ್ಮದು ಬಾತ್ ರೆಡಿ ಆಗೋ ಟೈಮ್ಗೆ ಮಕ್ಕಳು ಸಹ ಬಂದರು, ಬೇಗನೆ ಬಂದರು. ವಿಷಲ್ ಹೋದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ನನಗೆ ಈ ರೀತಿ ಮೆತ್ತಗೆ ಬೇಕು ಅಂದ್ಬಿಟ್ಟೆ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಜೊತೆಗೆ ಆಮ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಬ್ಬರೇ ಇದ್ದಿದ್ದಲ್ಲ, ಹಾಗಾಗಿ ಆಮ್ಲೆಟು ಸಹ ಮಾಡ್ಕೋತಾ ಇದ್ದೀವಿ. ನನಗೆ ಸ್ವಲ್ಪ ನೈಟ್ ಟೈಮು ಅಂದರೆ ಡೈಲಿ ಮುದ್ದೆ ಕಂಪಲ್ಸರಿ ಇರುತ್ತಲ್ಲ, ಹಾಗಾಗಿ ರೊಟ್ಟಿ, ಚಪಾತಿ
ಪಲಾವ್ ಆಗ್ಬೋದು, ಈ ರೀತಿ ಇಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಮಧ್ಯಾಹ್ನ ಮತ್ತು ನೈಟು 2 ಟೈಮು ಮುದ್ದೆನೇ ಇರೋದ್ರಿಂದ ಹಿಂಗೆ ಅಪರೂಪಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ. ಸಿಂಪಲ್ ಅಂದರೆ ಸಿಂಪಲ್. ನಾನೇನು ಐಟಮ್ಸ್ ಅಷ್ಟು ಹಾಕೇ ಇಲ್ಲ. ಮನೇಲಿ ಏನಿದೆಯೋ ಅದನ್ನೆಲ್ಲ ಹಾಕಿದ್ದೀನಿ. ಅಂದರೆ ಹೊರಗಡೆ ಆ ಥರ ಏನಿಲ್ಲ. ಮನೇಲಿ ಇರೋಂಥ ಬೇಸಿಕ್ ಐಟಮಿಂದ ಟೊಮೊಟೊ ಬಾತು ಆ್ಯಕ್ಚುಲಿ ಚೆನ್ನಾಗಿದೆ. ನಾವೆಲ್ಲ ಓದಬೇಕಾದ್ರೆ ಈ ರೀತಿ ಐಡಿಯಾ ಎಲ್ಲ ಇರಲಿಲ್ಲ. ಅಡುಗೆ ಬಗ್ಗೆ ಅಷ್ಟು ನಾಲೆಡ್ಜು. ಅವಾಗೇನಾದರೂ ಹಾಸ್ಟ್ಲಲ್ಲಿ ಇದ್ದಾಗ ಈ ರೀತಿ ಎಲ್ಲ ಇದ್ದಿದ್ರೆ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದಿತ್ತು ಅನಿಸುತ್ತೆ ಇವಾಗ. ಸೊ ನನ್ನ ಎಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೂ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.